ಎಲ್ಲರಿಗೂ ನಮಸ್ಕಾರ. ನಾ ಇವತ್ತು ಒಂದು ಬಾಣಂತಿಯರಿಗೆ ವಿಶೇಷವಾದ ಹಾಲನ್ನು ಉಪಯೋಗಿಸಿ ಅಡಿಗೆ ಮಾಡೋದನ್ನ ತೋರಿಸ್ಕೊಡಾಕ್ತಾನೆ. ಭಾಳ ಮಸ್ತಾಗಿರ್ತೈತಿ, ಅವ್ರಿಗೂ ಇಷ್ಟ ಆಗುತ್ತೆ. ಈಗ ನೋಡ್ರಿ ಗೋಧಿ ಹಿಟ್ಟು ತೊಗೊಂಡೇನಿ ನಾನು. ಇಲ್ಲೇ ಒಂದು ಇದ್ರಲ್ಲೇ 4ರಷ್ಟು ಗೋಧಿ ಹಿಟ್ಟು ತೊಗೊಂಡೇನಿ. ನಿಮಗೆ ಎಷ್ಟು ಚಪಾತಿ ಬೇಕೋ ಅಷ್ಟು ಗೋಧಿ ಹಿಟ್ಟು ನೀವು ತಗೋಬೋದು. ಈಗ ಒಂದು ಸ್ವಲ್ಪ ಉಪ್ಪನ್ನು ಹಾಕೊಂಡೇನ್ರಿ ಗೋಧಿ ಹಿಟ್ಟಿಗೆ. ಆಮೇಲೆ ಏನು ಮಾಡ್ತೀನಂದ್ರೆ ಇದನ್ನ ಹಿಟ್ಟನ್ನು ಹಾಲಿನಲ್ಲೇನ ಇದನ್ನ ಚಂದಂಗ ಚಪಾತಿ ಹಿಟ್ಟಿನ ಹದಕ್ಕೆ ನಾದ್ಕೊಳಾಕ್ತೇನ್ರಿ. ಈಗ ನೋಡ್ರಿ, ಈಗ ಹಾಲ್ನಾಗನ ಇದನ್ನ ಪೂರ್ತಿಯಾಗಿ ಹಿಟ್ಟನ್ನ ಒಂದು ಚಪಾತಿ ಹಿಟ್ಟಿನ ಹದಕ್ಕ ನಾದ್ಕೊಂಡ ಇಟ್ಕೊಳಕ್ತೇನ್ರಿ. ಇದನ್ನ ಈಗ ನೀವು ನಮ್ಮ ಸೂಪರ್ ಭೋಜನ ಚಾನಲ್ ಸಬ್ಸ್ಕ್ರೈಬ್ ಆಗ್ರಿ. ನೀವು ಸಬ್ಸ್ಕ್ರೈಬ್ ಆಗೋದ್ರಿಂತ ನಮಗೆ ಒಳ್ಳೆ ಪ್ರೋತ್ಸಾಹ ಸಿಗ್ತತಿ. ಈಗ ನೋಡ್ರಿ, ನಾನು ಹಾಲ್ನಾಗ ಇದನ್ನ ಯಾಕೆ ನಾದಾಕತ್ತೇನೆ ಅಂದ್ರೆ ಬಾಣಂತಿಯರಿಗೆ ಕೊಡೋದೈತೇಳಿನ ವಿಶೇಷವಾಗಿ ಇದನ್ನ ಹಾಲಿನಿಂತ್ರನ ಎಲ್ಲ ಐಟಮ್ಸ್ ಮಾಡೋದನ್ನ ತೋರ್ಸಾಕ್ತೇನೆ ನಾನು. ಈಗ ನೋಡ್ರಿ, ಇದು ಚಪಾತಿ ಹಿಟ್ಟ ಮಸ್ತಾಗೆ ಒಂದು ಹದಕ್ ಬಂದೈತಿದು. ಇದನ್ನ ಹಿಂಗ್ ನಾದೆ ಸ್ವಲ್ಪ ಇದನ್ನ ಚಂದಂಗ ಮಿದ್ದೆ ಇಟ್ಟು ಬಿಡ್ಬೇಕ್ರಿ ಇದನ್ನ. ಈಗ ನೋಡ್ರಿ, ಇದನ್ನೆಲ್ಲಾನು ಹಾಲು ಹಾಕಿ ನಾದಿರ್ತೈತಲ್ರಿ, ಚಂದಂಗ್ ಮಿದಿಬೇಕ್ರಿ ಇದನ್ನ. ಎಷ್ಟು ಮಿದಿತೇವ್ ನಾವು ಅಷ್ಟ ಚಪಾತಿ ಮೆತ್ತಗ ಬರ್ತಾವು. ಈಗ ನೋಡ್ರಿ, ಇದನ್ನೆಲ್ಲ ಮಿದ್ದೆ ಆಗೈತಿ. ಈಗ ಹಿಂಗೆಲ್ಲ ಮಾಡಿ ಅದಕ್ಕೊಂದ್ ಸ್ವಲ್ಪ ಆಯಿಲ್ ಹಚ್ಚಿನೂ ಇಟ್ಟು ಬಿಡ್ಬೇಕ್ರಿ ಇದನ್ನ. ಈಗ ಆಯಿಲ್ ಹಚ್ಚೆ ಇದನ್ನ ಮುಚ್ಚೆ ಇಟ್ಟು ಬಿಡಾಕ್ತಾನೆ. ಇದು ಚಪಾತಿ ಹಿಟ್ಟ ತಯಾರಾದ ನಂತರ ನಾನು ಒಂದು ಪಾತ್ರೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕೊಂಡನ್ರಿ. ಎಣ್ಣೆ ಹಾಕೊಂಡ ಬೆಳ್ಳುಳ್ಳಿನೂ ಹಾಕೊಂಡನಿ, ಒಂದು ಸ್ವಲ್ಪ ಈರುಳ್ಳಿನೂ ಸಣ್ಣಗ ಕಟ್ ಮಾಡಿ ಈರುಳ್ಳಿನೂ ಹಾಕೈತ್ರಿ. ತುಪ್ಪ ಹಾಕೊಂಡನ್ರಿ, ಎಣ್ಣೆ ಹಾಕೊಂಡನಿ. ಇವನ್ನೆಲ್ಲ ಹಾಕೋಬೇಕ್ರಿ, ಅವ್ರು ಎಲ್ಲ ಬಾಣಂತಿಯರಲ್ರಿ. ಅದಕ್ಕೆ ಆಮೇಲೆ ಏನು ಮಾಡೋದಂದ್ರ ಇವನ್ನೆಲ್ಲ ಹಾಕೊಂಡಿಂದ ಜೀರಿಗೆ ಹಾಕೊಳಕ್ತನ್ರಿ. ಜೀರಿಗೆ ಹಾಕೊಂಡ ಅವು ಈರುಳ್ಳಿ ಅವೆಲ್ಲ ಚಂದಂಗ ಬಾಡಿದ ನಂತರ ಈ ಮೆಂತ್ಯ ಸೊಪ್ಪು ಇರ್ತೈತಲ್ರಿ, ಆ ಮೆಂತ್ಯ ಸೊಪ್ಪನ್ನ ಪೂರ್ತಿಯಾಗಿ ಚಂದಂಗ ಕಟ್ ಮಾಡ್ಕೊಂಡು ತೊಳೆದು ಎಲ್ಲ ಇಟ್ಕೊಂಡನ್ರಿ. ಅದನ್ನ ಆ ಮೆಂತ್ಯ ಸೊಪ್ಪನ್ನ ಇದಕ್ಕೆ ಹಾಕೊಳಕ್ತನ್ರಿ. ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಹಾಕೈತಲ್ರಿ. ಈಗ ಆ ಮೆಂತ್ಯ ಸೊಪ್ಪನ್ನು ಇದಕ್ಕೆ ಹಾಕೊಂಡ ನಾನು ಪಲ್ಯ ಮಾಡೋದನ್ನ ತೋರಿಸ್ದೆ. ಆಮೇಲೆ ಏನ್ ಮಾಡಾಕ್ತಾನೆ ಅಂದ್ರೆ ಇದಕ್ಕೆ ವಟಾಣಿ ಕಾಳಿನ ಸೀಸನ್ ಇರೋದ್ರಿಂತ ವಟಾಣಿ ಕಾಳನ್ನು ಇದಕ್ಕೆ ಹಾಕೊಳಕ್ತೇನ್ರಿ. ಹಸಿ ಬಟಾಣಿ ಸಿಗ್ತಾವಲ್ರಿ, ಅವನ್ನ ತೊಗೊಂಡು ಹಾಕೊಳಕ್ತೇನೆ. ಆಮೇಲೆ ಏನ್ ಮಾಡ್ಬೇಕಂದ್ರ 1 ಕಪ್ನಷ್ಟ ಇಲ್ಲೇ ಹಾಲು ಹಾಕೊಳಕ್ತೇನೆ ನಾನು. ಇದೆಲ್ಲ ತಾಳ್ಸಾಕ್ರಿ, ಇದು ಪಲ್ಯ ಎಲ್ಲ ಚಂದಂಗ ತಾಳ್ಸಿದಂಗ ಆಗ್ತತಿ. ಅದಕ್ಕೆ ನಾನು ಮೆಂತ್ಯ ಸೊಪ್ಪು ಮತ್ತು ಇವು ಕಾಳು ಹಾಕೊಂಡೇನ್ರಿ. ಆಮೇಲೆ ಏನ್ ಮಾಡ್ಬೇಕಂದ್ರ ಒಂದಷ್ಟು ತುಪ್ಪನೂ ಇದಕ್ಕೆ ಹಾಕೊಳಕ್ತೇನ್ರಿ. ಪಲ್ಯಕ್ಕೆ ತುಪ್ಪ ಹಾಕೋದ್ರಿಂತ ಬಾಣಂತಿಯರಿಗೆ ಭಾಳ ಒಳ್ಳೇದತ್ ಹೇಳಿ ಅದಕ್ಕೆ ನಾನು ಹಸಿ ಖಾರ ಹಾಕಿಲ್ರಿ, ಒಣ ಖಾರನ ಹಾಕೊಳಕ್ತೇನೆ. ಈ ಒಣ ಮೆಣಸಿನ್ಕಾಯಿ ಖಾರ ಕುಟ್ಸಿರ್ತೀವಲ್ರಿ ಬ್ಯಾಡಗಿದ ಮನಿಯೊಳಗ, ಆ ಖಾರನ ಇದಕ್ಕೆ ಹಾಕೊಳಕ್ತತ್ರಿ. ತುಪ್ಪನೂ ಹಾಕೈತ್ರಿ, ಖಾರನೂ ಹಾಕೈತಿ, ಒಂದ್ ಸ್ವಲ್ಪ ಅರಿಶಿನ ಪುಡಿನೂ ಮೇನ್ ರೀ ಅದು. ಅರಿಶಿನ ಪುಡಿ ಹಾಕ್ಬೇಕು. ಉಪ್ಪನ್ನು ನೀವು ರುಚಿಗೆ ತಕ್ಕಷ್ಟು ಹಾಕ್ರಿ. ಆಮೇಲೆ ಸ್ವಲ್ಪ ನೀರು ಹಾಕೊಂಡ, ಈಗ ಹಾಲ್ನು ಹಾಕಿರ್ತೈತ್ರಿ, ಸ್ವಲ್ಪ ನೀರು ಹಾಕೊಂಡ ಅದೆಲ್ಲ ಮಿಕ್ಸ್ ಆಗೋ ತನಕನು ಒಂದ್ ಸ್ವಲ್ಪ ಮುಚ್ಚಿಟ್ಟು ಬಿಡ್ಬೇಕ್ರಿ. ಆಮೇಲೆ ಉಪ್ಪನ್ನು ನಿಮ್ಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋರಿ. ಹಾಕೊಂಡ ಅದನ್ನ ಮುಚ್ಚಿಟ್ಟು ಬಿಡ್ಬೇಕ್ರಿ. ಈಗ ಪಲ್ಯನು ಮಸ್ತಂಗ ತಾಳ್ಸಿದ್ದಾತ್ರಿ. ಆಮೇಲೆ ಚಪಾತಿ ಹಿಟ್ಟ ಅದೆಲ್ಲಾನು ನೆನದಾಗಿರ್ತೈತ್ರಿ. ಈಗ ನೋಡ್ರಿ ಎಷ್ಟು ಮೆತ್ತಗ ಬಂದೈತಿ, ಎಷ್ಟು ಮೃದುವಾಗಿ ಬಂದಿರ್ತೈತಿ. ಯಾಕಂದ್ರೆ ಹಾಲಿನಲ್ಲೇ ನಾದಿದ್ರಿಂತ ಚಪಾತಿ ಹಿಟ್ಟ ಮಸ್ತ್ ಆಗೈತ್ರಿ. ಈಗ ಈ ಪಲ್ಯ ಏನ ನಾವು ಸ್ವಲ್ಪ ಕುದಿಯಾಕ್ ಬಿಟ್ಟಿದ್ವಲ್ರಿ, ಇದು ಪೂರ್ತಿಯಾಗಿ ರೆಡಿ ಆಗೈತಿ ನೋಡ್ರಿ. ತುಪ್ಪನೂ ಹಾಕೈತಲ್ರಿ, ಇದಕ್ಕೆ ಮಸ್ತ್ ಘಮ ಬರಾಕತ್ತೈತಿ. ಮೆಂತ್ಯ ಸೊಪ್ಪಿನ ಪಲ್ಯ ಅಲ್ರಿ ಇದು. ಭಾಳ ಅಂದ್ರೆ ಭಾಳ ಟೇಸ್ಟ್ಫುಲ್ ಆಗಿರ್ತೈತಿ ಇದು ಪಲ್ಯ. ಬಾಣಂತಿಯರಿಗಂತೂ ನಂಬರ್ 1 ರೀ ಇದು. ಯಾಕಂದ್ರೆ ಎದೆ ಹಾಲಿಗಾಗ್ಲಿ ಇದಕ್ಕಾಗ್ಲಿ ಇದು ಬಾಣಂತಿಯರ ಆರೋಗ್ಯದಕ್ಕ ಭಾಳ ಅಂದ್ರೆ ಭಾಳ ಮಸ್ತ್ ರೀ ಇದು. ಇದಕ್ಕೆ ನಾನು ಹಿಟ್ಟು ತೊಗೊಂಡೇನಿ. ಇದನ್ನ ಹಿಟ್ಟು ಹಚ್ಚಿ ಚಪಾತಿಯನ್ನ ಮಾಡಾಕ್ತೇನ್ರಿ. ಅಕ್ಕಿ ಹಿಟ್ಟು ಹಚ್ಚಿದ್ರೂ ಮಸ್ತ್ ಆಗ್ತಾವ್ರಿ ಚಪಾತಿ. ಅದಕ್ಕೆ ನಾನಿಲ್ಲಿ ಅಕ್ಕಿ ಹಿಟ್ಟು ತಗೊಂಡ ಈ ಚಪಾತಿಯನ್ನ ಇದನ್ನ ರೋಲ್ ಮಾಡಿ ಉಳ್ಳಿ ಮಾಡಿ ಇಟ್ಕೊಳಕ್ತಾನೆ. ಇವೆಲ್ಲ ಚಂದಂಗ ಉಳ್ಳಿ ಮಾಡಿ ಇಟ್ಕೋಬೇಕ್ರಿ. ಭಾಳ ಸಾಫ್ಟ್ ಆಗಿರ್ತೈತ್ರಿ, ಯಾಕಂದ್ರೆ ಹಾಲಿನಲ್ಲೇ ನಾದಿರ್ತೈತಲ್ರಿ. ಇದನ್ನೆಲ್ಲ ನಾನು ಚಂದಂಗ ಉಳ್ಳಿ ಮಾಡಿ ಇಟ್ಕೊಂಡು ತುಪ್ಪ ತೊಗೊಂಡ ನೋಡ್ರಿ. ಇಲ್ಲಿ ತುಪ್ಪನ ಹಚ್ಚಿ ಎಲ್ಲ ಅದಕ್ಕೆ ಡಿಫ್ರೆಂಟ್ ಆಗಿರೋ ಹಿಟ್ಟು ತಗೊಳೋದ್ರಿಂತ ಚಪಾತಿ ಮೆತ್ತಗೆ ಬರ್ತಾವ ಅಂತೇಳಿ ಅಕ್ಕಿ ಹಿಟ್ಟು ತಗೊಂಡ ನಾನು ಇಲ್ಲಿ ಹಚ್ಚಾಕತ್ತೇನ್ರಿ. ಮಸ್ತ್ ಆಗ್ತಾವ ಚಪಾತಿ ಅಂತ ಹೇಳಿ. ಈಗ ನೋಡ್ರಿ ಎಷ್ಟು ಮಸ್ತ್ ಆಗಿರುವಂತ ಹಿಟ್ಟು ಐತಲ್ರಿ, ಇದು ನೆನದೈತಿ, ಎಲ್ಲ ಹಾಲ್ನಾಗ ನಾದೈತಿ. ಈಗ ನೋಡ್ರಿ ಇಷ್ಟ ನಾನು ಇದನ್ನ ಲಟ್ಟಿಸ್ಕೊಂಡ ಅದಕ್ಕೆ ಎಲ್ಲ ತುಪ್ಪ ಹಚ್ಕೊಂಡ ಚಪಾತಿ ಮಾಡಾಕ್ತೇನ್ರಿ. ಭಾಳ ಫಸ್ಟ್ ಕ್ಲಾಸ್ ಬರ್ತಾವ್ರಿ, ಭಾಳ ಮೆತ್ತಗ ಚಂದ ಬರ್ತಾವ ಚಪಾತಿ. ಅಗ್ದೇ ಬಾಣಂತಿಯರಿಗಂತೂ ಭಾಳ ಮಸ್ತ್ ಆಗಿರ್ತಾವು.
ಈಗ ಎಲ್ಲ ಕಡೆ ನಾನು ತುಪ್ಪ ಹಚ್ಕೊಂಡ ಅದಕ್ಕೊಂದ್ ಸ್ವಲ್ಪ ಅಕ್ಕಿ ಹಿಟ್ಟು ಒಳಗ್ ಹಾಕೊಂಡ ಈಗ ನಾನು ಚಪಾತಿ ಮಾಡಾಕತ್ತೇನ್ರಿ. ಈಗ ಈಗ ನೋಡ್ರಿ ಚಪಾತಿ ಇಷ್ಟ ಮಾಡಿ ಇದನ್ನ ಮೀಡಿಯಂ ಸೈಜ್ನಾಗ ಮಾಡಾಕತ್ತೇನ್ರಿ. ಈ ಕಡೆ ದಪ್ಪನು ಅಲ್ಲ, ಈ ತೆಳಗುನು ಅಲ್ಲ, ಮೀಡಿಯಂ ಆಗಿ ನಾ ಮಾಡಾಕತ್ತೇನ್ರಿ. ಮಸ್ತ್ ಆಗಿರ್ತಾವ ಚಪಾತಿ. ಈಗ ನೋಡ್ರಿ ಚಪಾತಿಯನ್ನ ತೀಡೆತಿಗೆಲ್ಲ ಈಗ ಇದನ್ನ ನಾನು ಹಂಚಿನ ಮೇಲೆ ಹಂಚ್ ಕಾಯ್ದೈತಲ್ರಿ ಅದ್ರ ಮ್ಯಾಲ ಹಾಕಿ ಸುಡಾಕತ್ತೇನ್ರಿ. ಚಪಾತಿಯನ್ನ ಚಂದಂಗ ತೀಡುದ್ರಿಂತ್ರ ಅದು ಈಗ ತುಪ್ಪ ಹಚ್ಚಿ ತೀಡುದ್ರಿಂತ್ರ ಅದು ಉಬ್ಬಿ ಬರ್ತತಿ, ಚಪಾತಿ ಚಂದ ಬರ್ತತಿ. ಈಗ ನೋಡ್ರಿ ಇದಕ್ಕೂನು ಅಕ್ಕಿ ಹಿಟ್ಟು ಹಚ್ಕೊಂಡ ನಾನು ಎಲ್ಲಾ ಮಾಡ್ಕೊಳಾಕ್ತೇನಿ. ಒಂದೊಂದಾಗಿ ಹಿಂಗ್ ಮಡಿಚ್ಕೊಂಡ ಚಪಾತಿಯನ್ನ ಮಾಡ್ಬೇಕ್ರಿ. ಫಸ್ಟ್ ಕ್ಲಾಸ್ ಆಗಿ ಚಪಾತಿ ಬರ್ತಾವ್ರಿ, ಎಷ್ಟ್ ಮೆತ್ತಗ ಬರ್ತಾವು. ನೀವು ಈ ತರ ಒಂದ್ ಚಪಾತಿ ಮಾಡಿ ನೋಡ್ರಿ, ದಿನಾನು ನೀವು ಇದೇ ತರ ಚಪಾತಿ ಮಾಡ್ಕೊಂಡ ತಿಂತೀರ, ಅಷ್ಟು ಫಸ್ಟ್ ಕ್ಲಾಸ್ ಆಗಿರ್ತಾವ್ರಿ, ಮೆತ್ತಗಾಗಿರ್ತಾವ. ಈಗ ಇನ್ನೊಂದು ಚಪಾತಿನೂ ನಾನು ಎಲ್ಲ ಲಟ್ಟಿಸಿ ಆಗೈತಿ. ಇದನ್ನು ನಾನು ಹಂಚಿನ ಮೇಲೆ ಹಾಕಿ ಹಂಚ ಎಲ್ಲ ಕಾದೈತಲ್ರಿ, ತುಪ್ಪ ಹಾಕಿ ಅದನ್ನ ಚಂದಂಗ ಸುಡಾಕ್ತೇನ್ರಿ. ಭಾಳ ಅಂದ್ರ ಭಾಳ ಬೆಸ್ಟ್ ಆಗಿರ್ತಾವ್ರಿ, ಮೆತ್ತಗನು ಅಷ್ಟ ಆಗಿರ್ತಾವು, ಟೇಸ್ಟುನು ಅಷ್ಟ ಆಗಿರ್ತಾವ್ರಿ ಹಾಲದು ಹಾಕಿ ಮಾಡಿದ್ರಿಂತ್ರ. ಅದಕ್ಕ ಬಾಣಂತಿಯರಿಗೆ ಭಾಳ ಅಂದ್ರ ಭಾಳ ಬೆಸ್ಟ್ ಆಗಿರುವಂತ ಇದು ಚಪಾತಿಯನ್ನ ನಾನು ಚಪಾತಿಯನ್ನ ಮಾಡಿ ತೋರ್ಸಾಕತ್ತೇನ್ರಿ. ಅದ್ ಮೆಂತ್ಯ ಸೊಪ್ಪುನು ಹಾಲ್ ಹಾಕಿ ಮಾಡಿದ್ರಿಂತ್ರ ಅದು ಭಾಳ ಟೇಸ್ಟ್ ಆಗಿರ್ತತಿ. ಚಪಾತಿನೂ ಭಾಳ ಮೃದು ಆಗಿರ್ತಾವ್ರಿ. ಎರಡು ಕಾಂಬಿನೇಷನ್ ಅಂತೂ ಭಾಳ ಮಸ್ತ್ ಆಗಿರ್ತತಿ. ನೀವು ಇದೇ ತರ ಯಾವಾಗ್ಲೂ ಮಾಡಿ ನೋಡ್ರಿ. ಅವ್ರಷ್ಟ ಅಲ್ಲ, ಎಲ್ಲರೂ ತಿಂದ್ರುನು ಇದು ಹೆಲ್ತಿಗ್ ಭಾಳ ಒಳ್ಳೇದ್ರಿ. ಮಕ್ಳಾಗ್ಲಿ ದೊಡ್ಡವರು ಎಲ್ಲಾರು ತಿನ್ಬೋದ್ ಇದನ್ನ, ಅವ್ರ ತಿನ್ಬೇಕತ್ತೇನಿಲ್ಲ. ಆದ್ರ ವಿಶೇಷ ಅಂದ್ರ ಬಾಣಂತಿಯರಿಗೆ ಈ ತರ ಮಾಡಿಕೊಟ್ರ ಭಾಳ ಅಂದ್ರ ಭಾಳ ಅವ್ರ ಹೆಲ್ತ್ ಸುಧಾರಣೆ ಆಗ್ತತ್ರಿ. ಈಗ ನೋಡ್ರಿ ಎಷ್ಟು ಮಸ್ತಾಗಿ ಬರಾಕತೈತಿ ಇದು ಮೆತ್ತಗೆ ಚಪಾತಿ. ಈ ತರ ಚಪಾತಿಯನ್ನ ಮಾಡ್ಕೊಡ್ಬೇಕು ನೋಡ್ರಿ. ಈಗ ನೋಡ್ರಿ ಎಷ್ಟು ಮಸ್ತ್ ಆಗೈತಿ ಇದು. ಇದೇ ತರ ಚಪಾತಿಯನ್ನ ನಾನು ಹಂಚೆಲ್ಲ ಕಾದೈತಲ್ರಿ ಅದ್ರ ಮ್ಯಾಲ ಹಾಕಿ ಇನ್ನೊಂದ್ ಸ್ವಲ್ಪ ತುಪ್ಪ ಹಾಕೊಂಡ ಅದನ್ನ ಚಂದಂಗ ಸುಡ್ಬೇಕಾಗ್ತೈತ್ರಿ. ತುಪ್ಪ ನೀವು ಜಾಸ್ತಿನೂ ಹಾಕ್ಬೋದ್ರಿ ಸುಡಾಕ. ಈಗ ಮಸ್ತಾಗಿ ಚಪಾತಿಗೆ ಎಷ್ಟು ಬೇಕಷ್ಟ ತುಪ್ಪನೂ ಹಾಕಿ ನಾನು ಸುಡಾಕ್ತೇನೆ ನೋಡ್ರಿ. ಮ್ಯಾಲೂನು ತುಪ್ಪ ಹಾಕೊಂಡ ಪಲ್ಯ ಹಾಕೊಂಡ್ ತಿನ್ಬೋದ್ರಿ. ನೋಡ್ರಿ ಈಗ ಎಷ್ಟ್ ಮಸ್ತ್ ಆಗೈತಿ ಅದು. ಕಲರು ಅಷ್ಟ ಚಂದ ಬರ್ತತಿ, ಗರಿ ಗರಿ ಆಗತ್ತಾರಲ್ರಿ ಆ ತರಾನ ಬರ್ತೈತಿ ಅದ್ ಚಪಾತಿ. ಭಾಳ ಅಂದ್ರ ಭಾಳ ಮೆತ್ತಗ ಚಂದ ಬಂದಿರ್ತೈತ್ರಿ. ಈಗ ಇದನ್ನ ನಾನು ಚಪಾತಿಯನ್ನ ಚಂದಂಗ ಇದನ್ನ ಒಳಗ ತುಪ್ಪ ಹಾಕಿ ಮಡಿಚ್ಕೊಂಡ ಆಮೇಲೆ ಚಪಾತಿಯನ್ನ ತಿಳ್ಕೊಳಕ್ತೇನ್ರಿ. ನೋಡ್ರಿ ಎಷ್ಟ್ ಮಸ್ತ್ ಆಗೈತಿದು. ಭಾಳ ಮಸ್ತಾಗಿ ಮೆತ್ತಗ ಎಷ್ಟು ಚಂದ ಆಗ್ಯಾವ ನೋಡ್ರಿ ಚಪಾತಿ. ಇವಂತೂ ಬಾಣಂತಿಯರ್ ಭಾಳ ಇಷ್ಟ ಪಡ್ತಿರ್ತಾರ್ರಿ. ಪಲ್ಯನೂ ಅಷ್ಟೇ ಚಲೋ ಆಗಿರ್ತೈತಿ. ಕಾಂಬಿನೇಷನ್ ಇದಕ್ಕ ಮೆಂತ್ಯ ಸೊಪ್ಪ ಮತ್ತೆ ಈ ಚಪಾತಿ ತಿನ್ನೋದ್ರಿಂತ್ರ ಅದೇನ ಭಾಳ ಅಂದ್ರ ಭಾಳ ಬೆಸ್ಟ್ ಆಗಿರ್ತೈತ್ರಿ ಊಟ. ನೋಡ್ರಿ ಎಷ್ಟ್ ಮಸ್ತಂಗ ಇದು ಚಂದಂಗ ಸುಡಾಕತೈತಿ. ಯಾಕಂದ್ರ ಮೆತ್ತಗ ಬರ್ತಾವ್ರಿ ಇವ್ ಚಪಾತಿ, ಭಾಳ ಅಂದ್ರ ಭಾಳ ಮೆತ್ತಗ ಬರ್ತಾವ. ಇದೇ ತರ ನೀವು ಒಂದ್ಸಲ ಬಾಣಂತಿಯರಿಗೆ ಮಾಡಿಕೊಟ್ ನೋಡ್ರಿ, ಅವರು ಖುಷಿಯಾಗಿರ್ತಾರು, ಅವರು ಇಷ್ಟಪಟ್ಟು ತಿಂತಾರ ಇದನ್ನ. ಮತ್ತ ಅವ್ರ ಮಕ್ಕಳಿಗೆ ಭಾಳ ಒಳ್ಳೇದ್ರಿ. ಅವ್ರಿಗೆ ಆ ಹಾಲದು ಕುಡ್ಸಿದ್ರ ಅದನ್ನ ಇದನ್ನೆಲ್ಲಾ ಊಟ ಮಾಡಿ ಮಕ್ಳು ಭಾಳ ಚಂದ ಬೆಳಿತಾವ್ರಿ. ಅವ್ರ ಹೆಲ್ತ್ನು ಸುಧಾರಣೆ ಆಗ್ತತಿ. ಮಸ್ತ್ ಆಗಿರುವಂತ ಬಾಣಂತಿಯರಿಗಾಗಿ ಮಾಡಿದಂತ ಇದು ಅಡಿಗೆನ ನಿಮ್ ಜೊತೆ ನಾ ಶೇರ್ ಮಾಡ್ಕೊಳಕ್ತೇನ್ರಿ. ನಮ್ ಚಾನಲ್ ಸಬ್ಸ್ಕ್ರೈಬ್ ಆಗ್ರಿ ನೀವು. ನೀವು ಸಬ್ಸ್ಕ್ರೈಬ್ ಆಗೋದ್ರಿಂತ್ರ ನಮಗ್ ಒಳ್ಳೆ ಪ್ರೋತ್ಸಾಹ ಸಿಗ್ತತಿ. ಈಗ ನೋಡ್ರಿ ಮಸ್ತಾಗಿ ಚಪಾತಿನೂ ಎಲ್ಲ ಈಗ ಪೂರ್ತಿಯಾಗಿ ರೆಡಿ ಆಗತ್ರಿ. ಇದು ನೋಡ್ರಿ ಎಷ್ಟು ಫಸ್ಟ್ ಕ್ಲಾಸ್ ಮೆತ್ತಗಾಗೈತಿ. ಈ ಕಡೆ ಎಲ್ಲ ಸುಡುದ್ರಿಂತ್ರ ಇದ್ರ ಕಲರ್ ಆಗ್ಲಿ ವೈಟ್ ಎಷ್ಟು ಚಂದ ಬರ್ತಾವ್ರಿ. ಕಲರುನು ಅಷ್ಟ ಚಂದ ಬರ್ತಾವ್ರಿ, ಮೆತ್ತಗುನು ಅಷ್ಟ ಆಗಿರ್ತಾವು. ಭಾಳ ಅಂದ್ರ ಭಾಳ ಸೂಪರ್ ಆಗಿರ್ತಾವ್ರಿ. ಈಗ ನೋಡ್ರಿ ಇದನ್ನು ಏನ್ ಮಾಡ್ಬೇಕಂದ್ರ ಚಂದಂಗ ಒಂದ್ ಸ್ವಲ್ಪ ಹಿಟ್ಟನ್ನು ಹಚ್ಕೊಂಡ ನಾವು ಅದನ್ನ ತೀಡ್ಕೋಬೋದ್ರಿ ಚಪಾತಿ. ಈಗ ನೋಡ್ರಿ ಹಾಕೈತಿ. ಭಾಳ ಅಂದ್ರ ಭಾಳ ಮೆತ್ತಗ ಮಸ್ತ್ ಮೃದು ಅಂದ್ರ ಮೃದು, ಅಷ್ಟು ಮೃದು ಆಗಿರ್ತಾವ್ರಿ ಚಪಾತಿ. ತುಪ್ಪ ಹಾಕ್ಬೇಕ್ರಿ ಮ್ಯಾಲ ಒಂದ್ ಸ್ವಲ್ಪ ಸುಡ್ಬೇಕಾದ್ರ. ತುಪ್ಪ ಹಾಕಿದ ತಕ್ಷಣ ಅದಕ್ಕ ಒಂದ್ ಕಲರು ಚೇಂಜ್ ಆಗ್ತತ್ರಿ, ಚಪಾತಿನೂ ಮೆತ್ತಗನು ಬರ್ತೈತ್ರಿ. ನೋಡ್ರಿ ಈಗ ಫಸ್ಟ್ ಕ್ಲಾಸ್ ಆಗಿರುವಂತ ಇದು ಗೋಧಿ ಹಿಟ್ಟಿನ ತುಪ್ಪದಲ್ಲಿ ಮಾಡಿರುವಂತ ಚಪಾತಿ ರೀ ಇದು. ಇದಕ್ಕ ಹಾಲ್ ಹಾಕಿ ಮಾಡಿದ್ರಂತ್ರ ಚಪಾತಿ ಮೆತ್ತಗ ಕಲರ್ನು ಅಷ್ಟ ಚಂದ ಬಂದವ್ರಿ. ಅಗದಿ ಮೃದುವಾದ ಚಪಾತಿ ಮತ್ತ ಹಾಲ್ ಹಾಕಿ ಮಾಡಿದಂತ ಮೆಂತ್ಯ ಸೊಪ್ಪಿನ ಪಲ್ಯ, ಎರಡೂ ಭಾಳ ಅಂದ್ರ ಭಾಳ ಕಾಂಬಿನೇಷನ್ ರೀ, ಮಸ್ತ್ ಆಗಿರ್ತತಿ.
ಅವ್ರಿಗೆ ಹೆಲ್ತಿಗೂ ಭಾಳ ಮಸ್ತ. ಈ ತರ ನೀವು ಒಂದ್ಸಲ ಮಾಡಿ ಒಂದ್ ಬಾಣಂತಿಯರ್ ಇದ್ರ ಕೊಟ್ರೆ ಭಾಳ ಖುಷಿ ಆಗ್ತಾರು. ಅವ್ರಿಬ್ರು ತಾಯಿ ಮಕ್ಕಳ ಆರೋಗ್ಯಕ್ಕೆ ಭಾಳ ಅಂದ್ರ ಭಾಳ ಬೆಸ್ಟ್ ಆಗಿರುವಂತ ಇದು ಒಂದ್ ಸೊಪ್ಪಿನ ಪಲ್ಯ ಮತ್ತ ಚಪಾತಿನೂ ಈಗ ಸರ್ವ್ ಮಾಡಾಕ ರೆಡಿ ಆಗೈತ್ ನೋಡ್ರಿ. ಈಗ ಮಸ್ತ್ ಆಗಿರುವಂತ ಒಂದ್ ಪಲ್ಯ. ಈಗ ಎಷ್ಟ್ ಮಸ್ತ್ ಆಗಿರ್ತೈತಿ ಅಂದ್ರ ರೀ ಇದು ಪಲ್ಯನೂ ಅಷ್ಟ ಟೇಸ್ಟ್ ಆಗಿರ್ತೈತಿ ಹಾಲ್ನಾಗ ಮಾಡೋದ್ರಿಂತ್ರ. ಈಗ ಚಪಾತಿನೂ ಮೃದುವಾದ ಚಪಾತಿಯನ್ನ ನಾನು ನಿಮ್ಗ ತೋರ್ಸಾಕತ್ತೇನ್ರಿ. ಎರಡು ಕಾಂಬಿನೇಷನ್ ಭಾಳ ಭಾರಿ ಇರ್ತೈತಿ. ನೀವು ಮ್ಯಾಲ್ನು ಇದಕ್ಕ ತುಪ್ಪ ಹಾಕಿ ಬಾಣಂತಿಯರ್ ಇದ್ರ ತುಪ್ಪ ಹಾಕಿನೂ ಈ ಪಲ್ಯನ್ನ ಸರ್ವ್ ಮಾಡ್ಬೋದ್ರಿ. ಈಗ ನೋಡ್ರಿ ಫಸ್ಟ್ ಕ್ಲಾಸ್ ಆಗಿರುವಂತ ಒಂದ್ ಮೃದುವಾದಂತ ಹಾಲಿನಲ್ಲಿ ಮಾಡಿದಂತ ಒಂದು ಚಪಾತಿ, ಅದಕ್ಕ ಹಾಲ್ ಹಾಕಿ ಮಾಡಿದಂತ ಒಂದು ಮೆಂತ್ಯ ಸೊಪ್ಪಿನ ಪಲ್ಯ. ನೋಡ್ರಿ ಎಷ್ಟು ಪದ್ರ ಪದ್ರ ಆಗ್ಯಾವ ಚಪಾತಿ, ಎಷ್ಟ್ ಮಸ್ತ್ ಆಗ್ಯಾವು, ಭಾರಿ ಆಗಿರ್ತಾವ್ರಿ.